ಇವಾಗ ಲೈನ್ ಸಿಕ್ತು, ರಿಂಗ್ ಆಗ್ತಿದೆ. ಸ್ಪೀಕರ್ ಆನ್ ಮಾಡ್ರಿ. ಹಾ, ಗುರುಗಳೇ, ನಿಮ್ಗೆ ಫೋನ್ ಬಂದಿದೆ, ಬೆಂಗಳೂರಿಂದ ಅನ್ಸುತ್ತೆ. ಹಲೋ, ನಮಸ್ಕಾರ ಗುರುಗಳೇ. ನಾವು ಗುರುಗಳೇ ಬ್ಯಾಂಗ್ಳೂರಿಂದ ಪ್ರಸಾದ್ ರಾವ್ ವೇದವತಿ ಮಾತಾಡ್ತಿರೋದು. ನಮಸ್ಕಾರ. ಎಲ್ರೂ ಕ್ಷೇಮನಪ್ಪ? ನಿಮ್ ದಯೆಯಿಂದ ಎಲ್ರೂ ಕ್ಷೇಮವಾಗಿದೀವಿ ಕಣ್ರಿ. ಎಲ್ಲ ಈಶ್ವರನ ಇಚ್ಛೆ. ಗುರುಗಳೇ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಹೇಳಿ. ನಮ್ ವೇದವತಿ ಮಾತಾಡ್ತಾಳೆ, 1 ನಿಮಿಷ. ಆರೋಗ್ಯ ಚೆನ್ನಾಗಿದ್ಯಾ ಗುರುಗಳೇ? ಚೆನ್ನಾಗಿದೆಯಮ್ಮ. ಏನಿಲ್ಲ ಗುರುಗಳೇ, ನನ್ನ ಜಾತಕ ಇರೋ ಸೊಸೆನ ಒಂದು ಸಲ ನಿಮ್ ಹತ್ರಕ್ಕೆ ಕರ್ಕೊಂಡ್ ಬಂದಾಗ ಜಾತಕದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ರಿ. ಹೌದಮ್ಮ. 1 ತಿಂಗಳವರೆಗೂ ಮದ್ವೆ ಮುಹೂರ್ತ ಇಲ್ಲ ಅಂತ ಕೂಡ ಹೇಳಿದ್ರಿ. ನೆನಪಿದೆ. 1 ತಿಂಗಳು ಕಳೀತು. ಹುಡ್ಗ ಹುಡ್ಗಿಗೆ ಬೇಗ ಮದ್ವೆ ಮಾಡ್ಬೇಕು ಅಂತ ಅನ್ಕೋತಾ ಇದೀವಿ. ಶ್ರೀಕರ್ ನಿಹಾರಿಕಾ ಮದ್ವೆ ಮುಹೂರ್ತ ಇಡ್ಬೇಕು, ಅದಕ್ಕೆ ಫೋನ್ ಮಾಡಿದ್ವಿ. ಆಗ್ಲಿ ಅಮ್ಮ. ನಾಳೆ ತುಂಬಾ ಒಳ್ಳೆ ದಿನ ಅಂತೆ. ನೀವು ಸ್ವಲ್ಪ ಶ್ರಮ ತಗೊಂಡು ನಮ್ ಮನೆಗ್ ಬರಕ್ಕಾಗತ್ತಾ? ಖಂಡಿತ ಬರ್ತೀನಮ್ಮ. 10 ಊರಿನ ಶ್ರೇಯಸ್ಗೋಸ್ಕರ ನಡೀತಿರೋ ಕಲ್ಯಾಣ ಅದು. ನಿಮ್ಮ ಕರೆಗೋಸ್ಕರ ಕಾಯ್ತಾ ಇದ್ದೀನಮ್ಮ. ನಮ್ಮ ಅದೃಷ್ಟ. ಒಂದು ಮಾತಮ್ಮ. ಹೇಳಿ. ನಾಳೆ ಕಾರ್ಯಕ್ರಮ ಮೊದಲು ಅನ್ನಪೂರ್ಣಾದೇವಿ ಪೂಜೆಯಿಂದ ಶುರುವಾಗುತ್ತೆ. ಮುಹೂರ್ತ ನಿರ್ಧರಿಸಿ ಲಗ್ನ ಪತ್ರಿಕೆ ಬರೆದ ಮೇಲೆ ನಿಮ್ಮ ಕುಟುಂಬದ ಆಚಾರದ ಪ್ರಕಾರ, ತಲತಲಾಂತರದಿಂದ ಬರ್ತಿರೋ ಸಂಪ್ರದಾಯದ ಪ್ರಕಾರ ನಿಮ್ಮ ಸೊಸೆ ಆಗೋಳಿಗೆ ನಿಮ್ಮ ಕೈಯಾರೆ ಮೂಗುತಿನ ಹಾಕೋಣ. ಆ ಕ್ಷಣದಿಂದಾನೇ ಮದುವೆ ಕೆಲಸಗಳು ಶುರು ಆದಾಗ ಆಗತ್ತೆ. ಆಗ್ಲಿ ಗುರುಗಳೇ, ನೀವ್ ಹೇಳ್ದಾಗೆ ಮಾಡೋಣ. ಪೂಜೆಗೆ ನಾವೆಲ್ಲ ಸಿದ್ಧ ಮಾಡ್ಕೋತೀವಿ. ಇಡ್ತೀನಿ ಗುರುಗಳೇ. ಒಳ್ಳೇದಮ್ಮ. ಸರ್ವೇ ಜನೋ ಸುಖಿನೋ ಭವಂತು. ಗುರುಗಳು ತುಂಬಾ ಒಳ್ಳೆ ವಿಷಯ ಹೇಳಿದ್ರು ರೀ. ತಕ್ಷಣ ಈ ವಿಷಯನ ನಿಹಾರಿಕಾ ಹತ್ರ ಹೇಳೋಣ, ಸಂತೋಷ ಪಡ್ತಾಳೆ. ಸರಿ ವೇದ. ಅಮ್ಮ ನಿಹಾರಿಕಾ, ಅಮ್ಮ. ಈಗಷ್ಟೇ ನಮ್ ಕುಲಗುರುಗಳ ಹತ್ರ ಮಾತಾಡಿದ್ವಮ್ಮ. ಅವ್ರು ಏನಂದ್ರು ಅಂತ ನಾನೆಲ್ಲ ಕೇಳಿಸ್ಕೊಂಡೆ ಅತ್ತೆ. ಕುಲಗುರುಗಳು ನಿಮ್ಮ ಹತ್ರ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ನಾಳೆ ನಮ್ಮ ಮದ್ವೆ ಮುಹೂರ್ತ ಇಟ್ಟು ಲಗ್ನ ಪತ್ರಿಕೆ ಬರ್ಸಿ ನನಗೆ ನಿಮ್ ಕೈಯಾರೆ ಮೂಗುತಿನ ತೊಡ್ಸುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ, ಅಷ್ಟೇ ಅಲ್ವಾ? ಹೌದಮ್ಮ. ಮೂಗುತಿನ ಧರಿಸೋ ಅದೃಷ್ಟ ಈ ವಂಶದಲ್ಲಿ ನನಗ್ ಸಿಕ್ಕಿದೆ. ನನ್ನ ನಂತರ ನಿನಗ್ ಸಿಗತ್ತೆ. ಅಮ್ಮನವ್ರ ಭಕ್ತೆಯಾಗಿರೋ ತುಳಸಿ ಜಾತಕ ಹೊಂದಾಣಿಕೆ ಆಗೋದು ನಾವಿಬ್ರು ಮಾಡಿರೋ ಅದೃಷ್ಟ ನಮ್ಮ. ಹೌದು ಅತ್ತೆ. ಅಮ್ಮ, ಮದುವೆ ಸಮಯ ಹತ್ರ ಬರ್ತಿದ್ಯಮ್ಮ. ಈ ಮಾತನ್ ಕೇಳ್ತಿದ್ರೆ ನನಗ್ ನಾಚಿಕೆಯಿಂದ ತುಂಬಿರೋ ಆನಂದ ಆಗ್ತಿದೆ ಅತ್ತೆ. ಆ ಅಮ್ಮನವರು ನಮ್ಮ ಮನೆಗೆ ದೇವತೆ ಅಂತ ಸೊಸೆನ್ ಕಳ್ಸಿದಾಳ್ರಿ. ಹೌದು ವೇದ. ಅಯ್ಯೋ ಸಾರಿ ಅವನಿ. ಏನೋ ಖುಷಿನಲ್ಲಿ ಓಡ್ತಾ ಓಡ್ತಾ ಬರ್ತಿರುವಾಗ ನೋಡ್ಕೊಳ್ದೇನೆ ಡಿಕ್ಕಿ ಹೊಡ್ದೆ. ನಿನ್ಗೇನೂ ಆಗಿಲ್ಲ ಅಲ್ವಾ? ಮೊದ್ಲೇ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಏನಾದ್ರೂ ಸೊಂಟ ಮುರಿದೋಯ್ತು ಅಂದ್ರೆ ಎಷ್ಟೇ ಅಂದ ಇದ್ರು ಕೆಲ್ಸಕ್ ಬರ್ದಿರೋ ವಸ್ತು ಹಾಗೆ ಮೂಲೆಯಲ್ಲಿ ಕೂತ್ಕೋತೀಯ. ನಾನು ಜಿಂಕೆ ಮರಿ ತರ ಕುಣಿತಾ ಕುಣಿತಾ ಯಾಕೆ ಬರ್ತಿದ್ದೀನಿ ಅಂತ ಗೊತ್ತಾ ಅವನಿ? ಈಗಷ್ಟೇ ಒಂದು ಸಂತೋಷಕರವಾದ ತಾಜಾ ತಾಜಾ ವಾರ್ತೆ ಬಂದಿದೆ. ಅದಕ್ಕೋಸ್ಕರ ಅದೇನು ಅಂದ್ರೆ, ನಾಳೆ ಶ್ರೀಕರ್ ಅವ್ರಿಗೂ ನನ್ಗೂ ಮದ್ವೆ ಮುಹೂರ್ತ ಇಡೋದು ಮಾತ್ರ ಅಲ್ದೆ ಅನ್ನಪೂರ್ಣಾದೇವಿ ಮೂಗುತಿನ್ ಕೂಡ ನನಗ್ ತೊಡಸ್ತಾರಂತೆ. ಅದನ್ ಕೇಳ್ತಿದ್ರೆ ಎಷ್ಟು ಥ್ರಿಲ್ಲಿಂಗ್ ಆಗಿದೆ, ಎಷ್ಟು ಹ್ಯಾಪಿ ಆಗಿದೆ ಗೊತ್ತಾ ಅವನಿ? ನನ್ನಂತ ಅವಕಾಶ, ಅದೃಷ್ಟ ಎಷ್ಟು ಜನಕ್ಕೆ ಬರುತ್ತೆ ಹೇಳು? ಹೆಣ್ಣು ಯಾವುದೋ ಒಂದ್ ಮನೆಗೆ ಸೊಸೆ ಆಗಿ ಹೋಗೋದು ವೆರಿ ಕಾಮನ್.
ಬಟ್ ವೇದವತಿ ಅವ್ರ ಮನೆಗೆ ಸೊಸೆ ಆಗೋದು ಅಂತ ಹೇಳಿದ್ರೆ ವೆರಿ ವೆರಿ ಸ್ಪೆಷಲ್. ಆಮ್ ಐ ರೈಟ್? ನನ್ ಸಂತೋಷನ ಮಾತಲ್ಲೇ ಹೇಳಕ್ಕಾಗ್ತಿಲ್ಲ ಅವನಿ. ಓವರ್ ಎಕ್ಸೈಟ್ ಆಗ್ಬೇಡ ನಿಹಾರಿಕಾ. ಓಡ್ತಾ ನೀನು ಮೆಟ್ಲಕ್ ತಾಕಿಸ್ಕೊಂಡು ಕೆಳಗಡೆ ಬಿದ್ದು ಮೂಗ್ ಮುರಿತು ಅಂತಂದ್ರೆ ಮೂಗುತ್ತೀನಲ್ಲ, ಮೂಗುಗೆ ಬ್ಯಾಂಡೇಜ್ ಹಾಕೋಬೇಕಾಗ್ ಬರತ್ತೆ. ಹೇ ಹೇ, ನನ್ನ ನೋಡಿ ತುಂಬಾ ಜಲಸ್ ಆಗ್ತಿದೆ ಅಲ್ವಾ ನಿನಗೆ? ತುಂಬಾ ಉರ್ಕೋತಿದ್ಯಾ ಅಲ್ವಾ? ನೀನ್ ಅನ್ಕೊಂಡಿರೋದ್ ನಡೆಯೋದಕ್ಕೆ ಇನ್ನು ತುಂಬಾ ಟೈಮ್ ಇದೆ ನಿಹಾರಿಕಾ. ಏನ್ ಬೇಕಿದ್ರೂ ಆಗ್ಬೋದು. ನೋ ವೇ ಬೇಬಿ. ನಾಳೆ ನೀನು ಫಂಕ್ಷನ್ ಹತ್ರನೇ ಇರೋದಿಲ್ಲ ಅಲ್ವಾ? ಅದಕ್ಕೆ ಏನು ನಡೆಯಲ್ಲ, ಎಲ್ಲ ಕೂಲ್. ಕೆಲವು ವಿಷಯಗಳೆಲ್ಲ ಮನುಷ್ಯರು ಸಂಕಲ್ಪಿಸಿದ ಮಾತ್ರಕ್ಕೆ ನಡೆಯೋದಿಲ್ಲ. ಅದಕ್ಕೆ ದೇವ್ರ ಜೊತೆ ಆಗ್ಬೇಕು, ಪಂಚಭೂತಗಳ ಆಶೀರ್ವಾದ ಇರ್ಬೇಕು, ಆಗ್ಲೇ ನಡೆಯತ್ತೆ. ನನಗೆಲ್ಲ ಸೆಟ್ ಆಗ್ತಿರೋದಕ್ಕೆ ನಾಳೆ ಪ್ರೋಗ್ರಾಮ್ ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸು ಇರೋದಿಲ್ಲ. ನಿನಗೆ ವಿಡಿಯೋ ಸೆಂಡ್ ಮಾಡ್ತೀನಿ, ಸರಿನಾ? ಬಾಯ್. ಏನ್ ನಡೀತಾ ಇದೆಯೋ ಅರ್ಥ ಆಗ್ತಿಲ್ಲ. ಅಮ್ಮ ಅನ್ನಪೂರ್ಣ ದೇವಿ, ಶ್ರೀಕರ್ ಅವರು ನನ್ನ ಕತ್ತಿಗೆ ಈ ತಾಳಿ ಕಟ್ಟಿದ್ದಾರೆ. ಮತ್ತೊಂದು ಹೆಣ್ಣಿನ ಕುತ್ತಿಗೆ ತಾಳಿ ಕಟ್ಟೋ ಪರಿಸ್ಥಿತಿನ ನೀನ್ ನೋಡ್ತಾ ನೋಡ್ತಾ ಹೇಗ್ ಸುಮ್ಮನೆ ಇದೆಯಾ? ನನ್ನ ತಾಳಿನ ನೀನೇ ಕಾಪಾಡು, ನೀನೇ ಕಾಪಾಡು. ನಿಹಾರಿಕಾನೇ ಅಲ್ವಾ? ರಿಸೀವ್ ಮಾಡು. ಏನು ಹಾಗೆ ನೋಡ್ತಿದ್ಯಾ? ಇದು ರಿಂಗ್ ಟೋನ್ ಆಗಿಲ್ಲ, ಆಂಬುಲೆನ್ಸ್ ಸೈರನ್ ಹಾಗೆ ಪೊಲೀಸ್ ಸೈರನ್ ಆಗಿದೆ. ಯಾವ ಬಾಂಬ್ ಬ್ಲಾಸ್ಟ್ ಮಾಡುತ್ತೋ ಅಂತ ರಿಸೀವ್ ಮಾಡೋದಕ್ಕೆ ಭಯ ಆಗ್ತಿದೆ. ಬೇಗ ರಿಸೀವ್ ಮಾಡಲಿಲ್ಲ ಅಂದ್ರೆ ಬೈತಾಳೆ. ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡು. ಏನ್ ಇಷ್ಟೊತ್ತು? ನಾನ್ ಯಾವ ತರದ್ ನ್ಯೂಸ್ ಹೇಳ್ತೀನೋ ಅಂತ ಟೆನ್ಷನ್ ಪಡ್ತಿದ್ದೀರಾ? ಇಂಥದನ್ ಚೆನ್ನಾಗಿ ಗೆಸ್ ಮಾಡ್ತೀಯಾ? ಡ್ಯಾಡಿ ಇದ್ದಾರಾ? ಇದ್ದೀನಿ ಬೇಬಿ, ಕೇಳಿಸ್ಕೊಳ್ತಿದ್ದೀನಿ. ಏನ್ ವಿಷಯ? ಭಯ ಪಡ್ಬೇಡಿ, ಗುಡ್ ನ್ಯೂಸೇ. ನಮ್ ಮುಖಕ್ಕೆ ಗುಡ್ ನ್ಯೂಸ್ ಕೇಳೋ ಯೋಗ ಕೂಡ ಇದ್ಯಾ? ಮೊದಲು ಆ ಗುಡ್ ನ್ಯೂಸ್ ಏನು ಅಂತ ಹೇಳಕ್ ಬಿಡು ಗೌತಮಿ. ನಾಳೆ ಲಗ್ನ ಪತ್ರಿಕೆ ಬರೆಯೋ ಕಾರ್ಯಕ್ರಮದಲ್ಲಿ ನನಗೆ ಮೂಗುತಿನ ತೊಡಸ್ತಾರಂತೆ ಗೌತಮಿ. ಹೌದಾ? ಹೌದು. ಮೂಗುತಿನ ಹಾಕಿದ್ರು ಅಂದ್ರೆ ನಾನು ವೇದವತಿ ಅವ್ರ ಸೊಸೆ ಆದ ಹಾಗೇನೆ. ನನ್ಗೆ ಸೋಲೇ ಇರೋದಿಲ್ಲ. ರಿಚ್ ಫ್ಯಾಮಿಲಿ ಅವ್ರಿಗೆ ಸ್ಟೇಟಸ್ ಸಿಂಬಲ್ ಹೇಗಿರುತ್ತೋ ವೇದವತಿ ಅವ್ರ ಕುಟುಂಬಕ್ಕೆ ಆಚಾರದ ಹೆಸರಲ್ಲಿ ಕೆಲವು ಸಿಂಬಲ್ಸ್ ಇದೆ. ಅದ್ರಲ್ಲಿ ಮುಖ್ಯವಾಗಿರೋದು ಈ ಮೂಗುತಿನೇ. ಅದು ನಾಳೆ ನನ್ನನ್ನು ಸೇರ್ಕೋತಿದೆ. ನಿಶ್ಚಿತಾರ್ಥ ಆದ್ಮೇಲೆ ವೇದವತಿ ಸೊಸೆಯಾಗಿ ಒಫಿಷಿಯಲ್ ಆಗಿ ಹೇಗೆ ಅನೌನ್ಸ್ ಆದ್ನೋ, ಮದ್ವೆ ಮುಹೂರ್ತ ಇಟ್ಟು ಮೂಗುತಿನ ಧರಿಸದ ಮೇಲೂ ಕೂಡ ವೇದವತಿ ಸೊಸೆ ಅಂತ ಮತ್ತೊಂದ್ಸಲ ಜೋರಾಗಿ ಹೇಳ್ದಾಗತ್ತೆ. ಅಮ್ಮಯ್ಯ, ಇನ್ನೆಂತ ವಾರ್ತೆ ಕೇಳ್ಬೇಕಾಗ್ ಬರುತ್ತೋ ಅಂತ ತುಂಬಾ ಭಯ ಪಟ್ಟಿದ್ದೆ. ನಾನು ತುಂಬಾ ತುಂಬಾ ಖುಷಿಯಾಗಿದ್ದೀನಿ ಗೌತಮಿ. ನಿನ್ನ ಸಂತೋಷಕ್ಕೋಸ್ಕರನೇ ಅಲ್ವೇನಮ್ಮ ಇದೆಲ್ಲ? ನಾಳೆ ನಡೆಯುವಂಥ ಫಂಕ್ಷನ್ ಬಗ್ಗೆ ಊಹಿಸ್ಕೊಳ್ತಾ ರಾತ್ರಿ ಎಲ್ಲ ಅವನಿ ನರಕ ಅನುಭವಿಸ್ತಾಳೆ. ಬೆಳಿಗ್ಗೆ ಆದ್ರೆ ಹೊರಗಡೆ ಹೋಗ್ತಾಳೆ. ಯಾವುದೇ ಡಿಸ್ಟರ್ಬೆನ್ಸು ಇಲ್ಲದೆ ಲಗ್ನ ಪತ್ರಿಕೆ ಕಾರ್ಯಕ್ರಮ ಮುಗಿಯತ್ತೆ. ಹಾಗೇನೆ ಸುಲಭವಾಗಿ ನಿಮ್ ಮದ್ವೆ ಕೂಡ ಆಗೋದ್ರೆ ನಾವು ಸ್ವಲ್ಪ ದಿನ ಯಾವ ಕಾಶಿಗೋ ರಾಮೇಶ್ವರಕ್ಕೋ ಹೋಗಿ ಖುಷಿಯಾಗಿ ರೆಸ್ಟ್ ತಗೋತೀವಿ. ಸರಿ, ನಾಳೆ ಬೇಗ ಬಂದ್ಬಿಡಿ. ಸರಿ, ಬಾಯ್. ಬಾಯ್ ಅಮ್ಮ. ಏನಕ್ಕ ಮದ್ವೆ ಅಂತಿದ್ದೀರಾ?
ಅವನಿ ಜೊತೆ ನನ್ನ ಮದುವೆ ಬಗ್ಗೆ ನಾ ನ್ಯೂಸು ಆ ಡೇಟ್ ಕೇಳಬೇಕು ಅಂತಾನೆ ನಾನು ಎಷ್ಟು ಕಾಯ್ತಿದ್ದೀನಿ ಅಂತ ನಿಮಗೆ ಅರ್ಥನೇ ಆಗ್ತಿಲ್ಲ. ಆಲ್ಕೋಹಾಲ್ ತಗೋತಿದ್ರು ನಿದ್ರೆನೇ ಬರ್ತಿಲ್ಲ. ಎವ್ರಿ ಸೆಕೆಂಡ್ ಅವನಿನೇ ನನ್ನ ಕಣ್ಮುಂದೆ ಕಾಣಿಸ್ತಿದ್ದಾಳೆ ಗೊತ್ತಾ. ನಿಹಾರಿಕಾ ಫೋನ್ ಮಾಡಿ ನನ್ನ ವಿಷಯದ ಬಗ್ಗೆನೇ ಹೇಳಿದ್ಲಾ. ನೀನು ನಮ್ಮ ನಿಹಾರಿಕಾ ಮದುವೆ ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ಹುಟ್ಟಿದ್ದೀರಾ ಅನ್ಸತ್ತೆ. ಜೀವನದಲ್ಲಿ ಮದುವೆನೇ ಮುಖ್ಯವಾದ ಘಟ್ಟ ಅಲ್ವ ಬಾವ. ಮೊದ್ಲು ನಿಹಾರಿಕಾ ಶ್ರೀಕರ್ ಮದ್ವೆ ಆಗೋದ್ರೆ ನಿನ್ ಲೈನ್ ಕ್ಲಿಯರ್ ಆಗೋಗುತ್ತೆ. ಸ್ವಲ್ಪ ತಾಳ್ಮೆ ತಗೋ. ನನಗಿಂತ ಮೊದಲು ಅವ್ರ ರೂಟ್ ಕ್ಲಿಯರ್ ಆದ್ರೆ ನಾನೇನ್ ಮಾಡ್ಬೇಕು? ದೇವ್ರ ಭಜನೆ ಮಾಡ್ತಾ ಕೂತ್ಕೋಬೇಕಾ? ಇರೋದು ಎರಡೇ ದಾರಿಗಳು. ಒಂದು, ಅವ್ರ ಮದುವೆಗಿಂತ ಮೊದಲು ನನ್ನ ಮದುವೆ ಆಗೋದು. ಎರಡೂ ಮದುವೆಗಳು ಒಂದೇ ಮುಹೂರ್ತದಲ್ಲಿ ನಡಿಬೇಕು. ಹಾಗೇನಾದ್ರೂ ನಡೀಲಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗತ್ತೆ. ಏನಾದ್ರೂ ವ್ಯತ್ಯಾಸ ಆಗಿ ನೀವು ನನ್ನ ಮೋಸ ಮಾಡಬೇಕು ಅಂತ ನೋಡಿದ್ರೆ ಮದುವೆ ಮಂಟಪ ಸ್ಮಶಾನವಾಗಿ ಬದಲಾಗತ್ತೆ. ಪ್ರತಿ ಸಾರಿ ಇಂಥ ಮಾತುಗಳನ್ನೇ ಹೇಳಿಸ್ತೀರಲ್ಲಕ್ಕ. ನಿಮ್ ಮುಂದೆ ನಾನು ಇಂಥ ದೊಡ್ಡ ಮಾತುಗಳನ್ನ ಮಾತಾಡೋದಕ್ಕೆ ನನಗೆಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಎಲ್ರನ್ನೂ ಸಾಯಿಸ್ತೀನಿ ಅಂತ ಹೇಳಿ ಎಷ್ಟು ಕೂಲಾಗಿ ಹೇಳಿ ಹೋಗ್ತಿದ ನೋಡಿ. ರಾವಣಾಸುರನಿಗೆ ಸೆಕೆಂಡ್ ವರ್ಷನ್ ಕಣೆ ಇವನು. ಮುಂದಿನ ಜನ್ಮದಲ್ಲಿ ಜಿರ್ಲೆ ಆಗೋ ಇಲ್ಲ ಹಲ್ಲಿ ಆಗೋ ಹುಟ್ಟಬೇಕು ಅಂತ ಅತ್ತೆ ಹತ್ರ ಅಳಿಯ ಅಂದ್ರೆ ಅದೇನ್ ವಿಚಿತ್ರ ಕೋರಿಕೆ ಅಂತ ಅತ್ತೆ ಅನ್ಲಂತೆ. ನಿಮ್ಮ ಮಗಳು ಅದಕ್ಕೆ ಅಲ್ವಾ ಭಯ ಪಡೋದು ಅಂತ ಅಳಿಯ ಅನ್ನಂತೆ. ಥರನೇ ಇದ್ಯಾ? ಹೌದು ನಿಹಾರಿಕಾ, ಜೂನಿಯರ್ ವೇದವತಿ ಆಗಿದ್ಯಾ. ಮೂಗುತಿ ದೇವ್ರ ಮನೇಲಿ ಇದ್ದಿದ್ದ ಫ್ಯಾನ್ಸಿ ಸ್ಟೋರಿಂದ ತಗೊಂಡ್ ಬಂದಿದ್ದ? ದೇವ್ರ ಮನೇಲಿರೋದೆ. ಅಯ್ಯೋ, ಅಷ್ಟು ಧೈರ್ಯ ಹೇಗ್ ಬಂತು ನಿನಗೆ? ಹೇಗೂ ಇದು ನನಗ್ ಸೇರ್ಬೇಕಾಗಿರೋದೆ ಅಲ್ವಾ, ತಪ್ಪೇನಿದೆ? ಇಂಥ ವೇಷನೆಲ್ಲ ಹಾಕೋದ್ಬಿಟ್ಟು ಮೊದ್ಲು ಆ ಮೂಗುತಿನ ದೇವ್ರ ಮನೇಲಿಟ್ಬಾ. ಇದನ್ನ ಸ್ವಂತ ಮಾಡ್ಕೊಳ್ಳೋದಕ್ಕೆ ಈ ಅವನಿ ಇದಕ್ಕೂ ಮೊದಲು ತುಂಬಾ ಪ್ರಯತ್ನ ಮಾಡಿ ಫೇಲ್ ಆಗಿದ್ದಾಳೆ. ಕೊನೆಗೆ ಇದು ನನಗ್ ಸಿಕ್ತಿದೆ. ಯಾವುದಕ್ಕೆ ಆದ್ರೂ ಅರ್ಹತೆ ಬೇಕು. ಈ ಮೂಗುತಿ
ಅತ್ತೆ ಅವ್ರಿಗಿಂತ ನನಗೆ ಚೆನ್ನಾಗಿ ಸೂಟ್ ಆಗ್ತಿದೆ ಅಲ್ವಾ? ಅತ್ತೆ ಅವ್ರಿಗಿಂತ ನನಗೆ ಅಂದವಾಗಿ ಕಾಣಿಸ್ತಿದೆ ಅಲ್ವಾ? ಹೌದು. ನನಗೊತ್ತು ನನಗೆ ಚೆನ್ನಾಗಿರತ್ತೆ ಅಂತ. ನಾಳೆ ಮದುವೆಗೆ ಮುಹೂರ್ತ ಇಟ್ಟಾದ್ಮೇಲೆ ಹೇಗೋ ಇದನ್ನ ನನಗೆ ಧರಿಸ್ತಾರೆ ಅಂತ ಮೊದಲೇ ಟ್ರಯಲ್ ನೋಡ್ತಾ ಇದ್ದೀನಿ. ನಿಹಾರಿಕಾ, ನಿಹಾರಿಕನ್ ಕತೆ ಮುಗೀತು. ಏನ್ ನೀನ್ ಮಾಡಿರೋ ಕೆಲ್ಸ? ಏನ್ ಮಾಡ್ದೆ ಅತ್ತೆ ಅವ್ರೆ? ನನ್ನ ಅನುಮತಿ ಇಲ್ದೆ ದೇವರ ಮನೆಗೆ ಯಾಕೆ ಹೋದೆ? ಯಾಕೆ ಮೂಗುತಿನ ಹೊರಗಡೆ ತೆಗ್ದೆ? ಇದ್ರಲ್ಲಿ ತಪ್ಪೇನಿದೆ ಅತ್ತೆ? ಈ ಮೂಗುತಿನ ನಿಮ್ ನಂತರ ಧರಿಸ್ಬೇಕಾದವಳು ನಾನೇ ಅಲ್ವಾ? ಆಗಿರ್ಬೋದು, ಆದ್ರೆ ಮನೆ ಆಚಾರದ ಪ್ರಕಾರ ಅದಕ್ಕೊಂದು ಪದ್ಧತಿ ಇದೆ ಅಲ್ವಾ? ಪದ್ಧತಿದ್ ಏನಿದೆ ಅತ್ತೆ? ನಾವ್ ಹೇಗ್ ಬದಲಾಯಿಸ್ಕೋತೀವೋ ಹಾಗೆ ಬದಲಾಗತ್ತೆ. ಏನಾಗಿದೆ ನಿಹಾರಿಕಾ ನಿನ್ಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಆಂಟಿ ಅವ್ರ ಜಾತಕನೇ ಹೊಂದ್ಕೊಂಡಿದ್ದಾಳಲ್ವಾ, ಅದಕ್ಕೆ ಅಹಂಕಾರ ಅಂತೂ ಅವಳ ನೆತ್ತಿಗೇರಿದೆ ಅಂಕಲ್. ಅತ್ತೆ ಅವ್ರ ಹಾಗೆ ನಾನು 10 ಊರಿಗೆ ದೇವತೆ ಆಗ್ಬೇಕು, ಎಲ್ಲರ ಕೈಯಲ್ಲಿ ಜೈಕಾರ ಹೊಗಳಿಕೆನ ಪಡಿಬೇಕು. ಎಲ್ಲಾರ್ನೂ ನನ್ನ ಕಣ್ಣು ಸನ್ನೆಯಿಂದ ಆಜ್ಞಾಪಿಸ್ಬೇಕು. ಅನುಮಾನನೇ ಇಲ್ಲ, ನಿಹಾರಿಕಾ ಕುಡಿಬಾರ್ದೇನೋ ಕುಡ್ದಿದ್ದಾಳೆ, ಅದಕ್ಕೆ ಹೀಗೆ ತಲೆ ಕೆಟ್ಟೋಳ್ ತರ ಮಾತಾಡ್ತಿದ್ದಾಳೆ. ನಾನೇನು ಕುಡ್ದಿಲ್ಲ ಪೃಥ್ವಿರಾಜ್ ಅವರೇ. ಐ ಆಮ್ ಕೂಲ್. ನನಗೆ ಎಲ್ಲರ ಮೇಲೂ ಕೂಡ ಅಧಿಕಾರ ಚಲಾಯಿಸೋ ಯಜಮಾನತ್ವ ಬೇಕು. ಅದಕ್ಕೆ ನಾನೀ ಮನೆಗೆ ಕಾಲಿಟ್ಟಿರೋದು. ದಟ್ಸ್ ಆಲ್. ನೋಡಿದ್ರ ಅಮ್ಮ ನಿಹಾರಿಕಾ ಅಸಲಿ ರೂಪ? ನೀವ್ ಏನೇ ಅನ್ಕೊಂಡ್ರೂ ಪರವಾಗಿಲ್ಲ, ಅತ್ತೆನ ನೋಡಿ ಭಯಪಟ್ಟ ಹಾಗೆ ನೀವೆಲ್ಲರೂ ನನ್ನ ನೋಡಿ ಭಯ ಪಡ್ಬೇಕು. ನನ್ನ ಮಾತನ್ನ ವೇದದ ಹಾಗೆ ಕೇಳಬೇಕು, ಆಜ್ಞೆ ಅಂತ ಭಾವಿಸ್ಬೇಕು. ನಿಹಾರಿಕಾ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ದೆ ನಾವ್ ಆತ್ರ ಪಟ್ಬಿಟ್ವಾ? ಇಷ್ಟು ದಿನಕ್ಕೆ ಅತ್ತೆನ ಎದುರಿಸೋ ಸೊಸೆ ಸಿಕ್ಕಿದಾಳೆ. ನೋ ಮೋರ್ ಡಿಸ್ಕಷನ್ಸ್. ಅತ್ತೆ ಅವ್ರನ್ನು ಸೇರಿಸ್ಕೊಂಡು ಎಲ್ಲಾರು ನನ್ ಮಾತನ್ನೇ ಕೇಳ್ಬೇಕು. ಇಲ್ಲ ಅಂದ್ರೆ ಎಲ್ಲಾರನ್ನೂ ಕತ್ತಿ ಹಿಡಿದು ಹೊರಗಡೆ ಹಾಕ್ತೀನಿ. ಅಮ್ಮ, ಮದ್ವೆ ಆಗೋವರೆಗೂ ಹುಷಾರಾಗಿರ್ಬೇಕು. ಈ ನಿಹಾರಿಕಾ ಅಂದ್ರೆ ಏನು ಅಂತ ಆಮೇಲೆ ತೋರಿಸ್ತೀನಿ. ಸರಿ ಗುರುಗಳೇ, ಆಗ್ಲಿ ಗುರುಗಳೇ. ನಮ್ಮ ಏರ್ಪಾಟ್ಗಳು ನಾವು ಮಾಡ್ಕೋತೀವಿ. ಇಡ್ತೀನಿ ಗುರುಗಳೇ. ಶುಭಂ ಭೂಯಾತ್. ಗುರುಗಳು ಅರ್ಧ ಗಂಟೆಲಿ ರೀಚ್ ಆಗ್ತಾರೆ. ಗುರುಗಳು ಬರೋ ಹೊತ್ತಿಗೆ ಅಮ್ಮನವರ ವಿಗ್ರಹದ ಸಮೇತ ಎಲ್ಲ ರೆಡಿ ಆಗ್ಬೇಕು. ಸರಿ ಅತ್ತೆ. ಅಮ್ಮ, ಏನ್ ಶ್ರೀ? ಅವನಿನ ನಮ್ಮ ಮನೆ ಸದಸ್ಯ ಹಾಗೆ ನೋಡ್ಕೊಂಡಿದ್ದೀವಿ. ಇಂಥ ಫಂಕ್ಷನ್ ಟೈಮಲ್ಲಿ ಹಾಗೆ ಹೊರಗಡೆ ಕಳಿಸೋದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಮನೆಯಿಂದ ಪರ್ಮನೆಂಟ್ ಆಗಿ ಕಳ್ಸಿ ಅಂತ ಹೇಳಿದ ಹಾಗೆ ಯಾಕೆ ಅಷ್ಟೊಂದು ಫೀಲ್ ಆಗ್ತಿದ್ದೀರಾ ಶ್ರೀಕರ್ ಅವರೇ? ಅವನೇ ಒಂದಿನಕ್ಕೋಸ್ಕರ ಆಚೆ ಹೋಗ್ತಿದ್ದಾಳೆ, ಅದಕ್ಕೆ ಯಾಕೋ ಇಷ್ಟೊಂದು ದುಃಖ ಪಡ್ತಿದ್ಯಾ? ಮತ್ತದೇ
ಇಂಥ ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸಿದ್ರೇನೆ ಜನರಿಗೆ ಅನುಮಾನಗಳು ಜಾಸ್ತಿ ಬರೋದು. ಯಾಕೆಲ್ಲರೂ ಹೀಗೆ ಯೋಚನೆ ಮಾಡ್ತಿದ್ದೀರಾ? ನಾವು ಕರೆಕ್ಟಾಗಿ ಯೋಚನೆ ಮಾಡ್ತಿದೀವಿ, ನೀನೇ ರಾಂಗ್ ರೂಟಲ್ಲಿ ಯೋಚನೆ ಮಾಡ್ತಿದ್ಯಾ. ಒಂದಿನನೇ ಅಲ್ವಾ ಶ್ರೀಕರ್? ಅವನಿ ಹಿಂದೆ ಎಲ್ಲ ಸುಜಾತನ ಮನೇಲಿ ಎಷ್ಟು ದಿನ ಇದ್ಲು? ಗೊತ್ತಿಲ್ದಿರೋ ಮನೆಗೆ ಹೋಗ್ತಾಳ, ಗೊತ್ತಿಲ್ದಿರೋ ವ್ಯಕ್ತಿ ಹತ್ರ ಹೋಗ್ತಾಳ. ನನ್ನ ಸೋದರ ಸೊಸೆ ಮನೆಗೆ ಅಲ್ವಾ? ಹೆಣ್ಣಿನ ಕಡೆಯವರು ನಮ್ಮ ಹತ್ರ ದೊಡ್ಡ ಕೋರಿಕೆನ ಕೇಳ್ತಿಲ್ಲ ಶ್ರೀಕರ್. ಚಿಕ್ಕ ಚಿಕ್ಕ ಕೋರಿಕೆನ್ ಕೂಡ ತೀರ್ಸ್ಲಿಲ್ಲ ಅಂದ್ರೆ ಏನ್ ಅನ್ಕೋತಾರೆ?